ಹಿಂದೂ ಧರ್ಮಕ್ಕೆ ಅಪಮಾನ ಆಗುವಂತಹ ಜ್ಞಾನಗಂಗಾ ಅನ್ನುವಂತಹ ಪುಸ್ತಕವನ್ನ ಉಚಿತವಾಗಿ ವಿದ್ಯಾರ್ಥಿಗಳಿಗೆ ಹಂಚುತ್ತಾ ಇರುವುದನ್ನ ಖಂಡಿಸಿ ಹೊಳಲ್ಕೆರೆ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಹಾಗೂ ರೈತ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಹಿಂದೂ ಧರ್ಮ ಅಪಮಾನ ಮಾಡುವಂತಹ ಪುಸ್ತಕಗಳನ್ನ ವಾಗ್ದೇವಿ ವಿದ್ಯಾಸಂಸ್ಥೆಯಲ್ಲಿ ಬೆಳಕಿಗೆ ಬಂದಿದ್ದು, ಈ ಪುಸ್ತಕವನ್ನ ಹಂಚಿಕೆ ಮಾಡಿರುವಂತಹ ಇವರ ವಿರುದ್ಧ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಮತ್ತು ರೈತ ಸಂಘದ ವತಿಯಿಂದ ಹೊಳಲ್ಕೆರೆ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಈ ವೇಳೆ ಹಿಂದೂ ಪರಿಷತ್ ತಾಲೂಕು ಅಧ್ಯಕ್ಷರಾದ ಧ್ರುವಕುಮಾರ್, ಹಿಂದೂ ಗಿರೀಶ್, ರೈತ ಸಂಘದ ಅಧ್ಯಕ್ಷರಾದ ಸಿದ್ದರಾಮಪ್ಪ, ಪ್ರಸಾದ್, ಬಸವರಾಜ್ ಸೇರಿದಂತೆ ಇತರರು ಹಾಜರಾಗಿದ್ದರು. ಅದನ್ನಷ್ಟು ಓದ್ಬೇಡ್ರಿ, ಎಲ್ಲರಿಗೂ ಅರ್ಥ ಆಗುತ್ತೆ. ಅದು ಮುಂದೆ ಪ್ರಶ್ನಾರ್ಥವಾಗಿದೆ. ನಾನು ಅಕಸ್ಮಾತ್ ಇದರಲ್ಲಿ ಏನಾದ್ರೂ ನನಗೆ ಗೊತ್ತಿಲ್ಲದೆ ಆಗಿದ್ರೆ ದಯವಿಟ್ಟು 100 ಕೋಟಿ ಪಟ್ಟು ಕ್ಷಮೆ ಕೇಳ್ತೀನಿ. ಸರ್ ಈಗ ಓದ್ಬೇಕು ಸರ್, ಓದಿ ಸರ್, ಅದನ್ನ ನಮಗೆ ಓದಕ್ ಬರೋದಕ್ಕೂ ಅರ್ಥ ಆಗುತ್ತೆ. ಓದಿ ಸರ್, ಆಯ್ತು. ಎಲ್ಲರಿಗೂ ಕೇಳಂಗ್ ಓದ್ಬೇಡಿ ಸರ್, ಆಯ್ತು. ನೀವೆಲ್ಲ ಓದಿರ್ತೀರಾ? ಯಾಕೆ ನಮ್ಮ ಧರ್ಮವನ್ನೇ ಪ್ರಶ್ನೆ ಮಾಡಿದ್ದಾರೆ? ಟಾರ್ಗೆಟ್ ಮಾಡಿದ್ದಾರೆ ಯಾಕೆ? ಇದನ್ನು ಮಕ್ಕಳ ಮೇಲೆ ಸುಮಾರು ನೀವು 2-3 ಸಾವಿರ ಬುಕ್ ಮಾಡಿದ್ರೆ ಯಾಕೆ ಬಂತು? ಹಿಂದೂ ಧರ್ಮ ವಿರೋಧಿ ಬುಕ್ಗಳು ನೀವ್ ಯಾಕೆ ಸೇಲ್ ಮಾಡ್ತಾ ಇದೀವಿ? ಇದು ಸಂಪೂರ್ಣ ಮಾಹಿತಿ ಬೇಕು ಸರ್. ಇಲ್ಲ ಅಂದ್ರೆ ನಾವು ಬಹಳ ದೊಡ್ಡದಾಗಿ ಪ್ರತಿಭಟನೆಯನ್ನ ಖಂಡಿತ ಸರ್, ನಾನು ನಿಮ್ ಪರವಾಗಿದ್ದೀನಿ. ನಾವು ತಪ್ಪು ಮಾಡಿದ್ರೆ ನಂಗೆ ಶಿಕ್ಷಣ ತಪ್ಪಾಗಿದೆಯಲ್ಲ, ಇಲ್ಲಿ ಅಲ್ಲಲ್ಲ ಮಾಡಿದ್ರೆ ಅಲ್ಲ ತಪ್ಪಾಗಿದೆ. ಇದರ ಪ್ರಶ್ನೆಗಳೇ ಹೊರತು ಇದ್ರ ಟೀಕೆಗಳೆಲ್ಲಾದ್ರೂ ಇದೆಯಾ ಅಂತ ಮನಸ್ಸಿಗೆ ಒಂದ್ ನಿಮಿಷ. ಚಾಮುಂಡೇಶ್ವರ ಗಂಡ ಯಾರು ಅಂತ ಕೇಳ್ತಾರಲ್ವಾ? ಆಯ್ತಲ್ವಾ? ನಾವು ಹುಟ್ಟಿರ್ತೀವಲ್ಲ, ಹುಟ್ಟಿದ ಮೇಲೆ ನಮ್ಮ ತಾಯಿ ಹೇಳ್ಬೇಕು ನಮಗೆ, ನಿಮ್ಮ ಅಪ್ಪ ನಿಮ್ಮ ಅಪ್ಪ ಇವನು ಅಂತ ನನ್ನ ತಾಯಿ ಹೇಳೋವರೆಗೂ ನನಗೆ ಗೊತ್ತಾಗ್ತದ ನನ್ನ ತಂದೆ ಯಾರು ಅಂತ? ಕೇಳೋದನ್ನ ಯಾರು ಪ್ರಶ್ನೆ? ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.